ಸಾಗುವಳಿ ಭೂಮಿ ತೆರವಿಗೆ ಅರಣ್ಯ ಇಲಾಖೆ ನೋಟಿಸ್. ರೈತರಲ್ಲಿ ಹೆಚ್ಚಾದ ಆತಂಕ, ತಹಶೀಲ್ದಾರ್ಗೆ ಮನವಿ. ಶಿರಾ ತಾಲೂಕಿನ ಬುಕ್ಕಾಪಟ್ಟಣ ಹೋಬಳಿಯ ಹಲವು ಗ್ರಾಮಗಳ ಅರಣ್ಯ ಭೂಮಿಯಲ್ಲಿ ಸಾಗುವಳಿ ಮಾಡುತ್ತಿರುವ ರೈತರು ಜಮೀನಿನಲ್ಲಿ ಮನೆ ಕಟ್ಟಿಕೊಂಡು ವಾಸ ಮಾಡ್ತಾ ಇದ್ದಾರೆ. ಆದರೆ ರೈತರು ಸಾಗುವಳಿ ಮಾಡ್ತಿದ್ದ ಜಮೀನನ್ನ ತೆರವು ಮಾಡುವಂತೆ ಅರಣ್ಯ ಇಲಾಖೆ ನೋಟಿಸ್ ನೀಡಿದ್ದು ರೈತರಲ್ಲಿ ಆತಂಕ ಹೆಚ್ಚಾಗಿದೆ. ಜಾಡಹಳ್ಳಿ ಗ್ರಾಮದಲ್ಲಿ ಸುಮಾರು 344 ಎಕರೆ ಜಮೀನಿತ್ತು. ಅದರಲ್ಲಿ ನಮ್ಮ ತಾತ ಮುತ್ತಾತರ ಕಾಲದಿಂದಲೂ ಸುಮಾರು 1930-35 ನಮಗೆ ಅನುಭವ ಕೊಟ್ಟಿದ್ದಾರೆ. 62-63 ನಮಗೆ ಸಾಗುವಳಿ ಚೀಟಿ ಕೊಟ್ಟು ಎಲ್ಲ ಪರಬಾರೆ ಮಾಡ್ಕೊಳಕ್ಕೆ ಅವಕಾಶ ಕೊಟ್ಟಿದ್ದಾರೆ. ನಮ್ಮ ತೋಟ ಗದ್ದೆ ಮತ್ತು ತೆಂಗಿನ ತೋಟ ಎಲ್ಲದೂ ಅನುಭವದಲ್ಲಿ ಇಲ್ಲಿವರೆಗೂ ಇಟ್ಕೊಂಡು ಬಂದಿದ್ದೀವಿ. ಆದರೆ ಈಗ ಫಾರೆಸ್ಟ್ ಇಲಾಖೆಯವರು ಕಂದಾಯ ಇಲಾಖೆಗೆ ಇದು ನಮ್ಮದು ಅರಣ್ಯ ಜಾಗ ಅಂತ ಇಂಡೀಕರಣ ಮಾಡಿಕೊಡ್ರಿ ಅಂತಂದು ನೋಟಿಸ್ ಆಗ್ತಾ ಇದ್ದಾರೆ. ಇದರಿಂದ ಇವಾಗ ತಾಲೂಕು ಆಫೀಸಲ್ಲಿ ಎಷ್ಟೋ ಸಲ ನಾವು ಭೇಟಿ ಕೊಟ್ಟಿದ್ದೀವಿ, ಆದರೂ ಇದನ್ನ ಗಮನಕ್ಕೆ ತಂದ್ಕೊಂಡಿಲ್ಲ. ಮೇಲಾಗಿ ಇವಾಗ ಖಾತೆ ಮಾಡೋದೇ ಆಗಲು ಒಂದು ಏನೇನು ಪರಬರೆ ಮಾಡೋದೇ ಆಗಲು ಎಲ್ಲ ನಿಲ್ಲಿಸಿದ್ದಾರೆ. ಇದರಿಂದ ನಾವು ಕಂಗಾಲಾಗಿದ್ದೀವಿ. ನಮ್ಮ ಪರಿಸ್ಥಿತಿ ಏನಪ್ಪ ಅಂದರೆ ನಮ್ಮ ತಾತ ಮುತ್ತಾತರು ಬೆಳೆಸ್ಕೊಂಬಂದಿರೋ ಅಂತಂದರೆ ಇವಾಗ ನಮ್ಮ ಜನಾಂಗಕ್ಕೆ ನಮಗೆ ಇರೋ ಒಂದು ಆಸ್ತಿ ಅಂತಂದರೆ ಅದೊಂದು ಜಾಗ ಬಿಟ್ಟರೆ ಬೇರೆ ನಮಗೆ ನೆಲ್ಲೂ ಇಲ್ಲ. ಈಗ ನಾನು ಅದನ್ನೇ ಅವಲಂಬನೆ ಮಾಡ್ಕೊಂಡು ನಾವು ಜೀವನ ಸಾಗ್ತಾ ಇದ್ದೀವಿ. ಈ ಪರಿಸ್ಥಿತಿ ಇದ್ದಾಗ ಇವಾಗ ತುಂಬ ಸಂಕಷ್ಟಕ್ಕಾಗೈತೆ. ಅದಕ್ಕೆ ಇವಾಗ ತಹಸೀಲ್ದಾರ್ ಗಮನಕ್ಕೂ ಸುಮಾರು ಬಾರಿ ನಾವು ಭೇಟಿ ಕೊಟ್ಟಿದ್ದೀವಿ. ಅಲ್ಲಿ ಏನೇ ಅದು ಉತ್ತರ ಬರ್ತಾ ಇಲ್ಲ. ಶಿರಾ ತಾಲೂಕಿನ ಬುಕ್ಕಾಪಟ್ಟಣ ಹೋಬಳಿಯ ಜಾಡರಹಳ್ಳಿ ಸೇರಿದಂತೆ ಹಲವು ಗ್ರಾಮಗಳ ಸರ್ವೆ ನಂಬರ್ 8, 9 ಮತ್ತು 10ರಲ್ಲಿನ ಸುಮಾರು 344.37 ಎಕರೆ ಜಮೀನು ಅರಣ್ಯ ಪ್ರದೇಶವಾಗಿದ್ದು, ಆ ಜಮೀನಿನ ಕಂದಾಯ ದಾಖಲೆಗಳಲ್ಲಿ ಅರಣ್ಯ ಪ್ರದೇಶ ಅಂತ ನಮೂದಾಗಿದೆ. ಅಲ್ಲದೆ ಬಹುತೇಕ ಜಮೀನನ್ನ ದರಖಾಸ್ತು ಮೂಲಕ ಕಂದಾಯ ಇಲಾಖೆ ನೂರಾರು ರೈತರಿಗೆ ಹಂಚಿಕೆ ಮಾಡಿದೆ. ಭೂಮಿಗೆ ಹಕ್ಕುಪತ್ರವನ್ನ ಕೂಡ ನೀಡಲಾಗಿದ್ದು, ಬುಕ್ಕಾಪಟ್ಟಣ ಗ್ರಾಮದ ಪರಿಶಿಷ್ಟ ಜಾತಿಗೆ ಸೇರಿದ ಆದಿ ಕರ್ನಾಟಕ ಜನಾಂಗದ ಕುಟುಂಬಗಳು ತಮಗೆ ನೀಡಿದ್ದ ದರಖಾಸ್ತು ಜಮೀನಿನಲ್ಲಿ 70-80 ವರ್ಷಗಳಿಂದಲೂ ಉಳುಮೆ ಮಾಡಿಕೊಂಡು ಜೀವನವನ್ನ ಸಾಗಿಸುತ್ತಿದ್ದಾರೆ. ಇದರ ಜೊತೆಗೆ ನೀರಾವರಿ ಅನುಕೂಲಕ್ಕಾಗಿ ಗಂಗಾ ಕಲ್ಯಾಣ ಯೋಜನೆ ಅಡಿಯಲ್ಲಿ ಕೊಳವೆ ಭೂಮಿಯನ್ನ ಕೂಡ ಕೊರೆಸಲಾಗಿದೆ. ಆದ್ರೆ ಈಗ ಅರಣ್ಯ ಇಲಾಖೆ ಅಧಿಕಾರಿಗಳು ಒಕ್ಕಲೆಬ್ಬಿಸಲು ಮುಂದಾಗಿದ್ದು, ರೈತರು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. 67ರಲ್ಲಿ ಸಾಗುವಳಿ ಕೊಟ್ಟವ್ರೆ. 62-65 ಕೊಟ್ಟವ್ರೆ. ಆದರೆ ಇಲ್ಲಿವರೆಗೂ ನಾವು ತೋಟ ಜಮೀನು ಆಬದ್ ಮಾಡ್ಕೊಂಡು ಗಂಗಾ ಕಲ್ಯಾಣ ಬೋರ್ ಹಾಕ್ಸಿದ್ವಿ. 10-20 ಚಿಗರಹಳ್ಳಿ ಕ್ಷೇತ್ರದ ನಮ್ಮ ಜನಪ್ರಿಯ ಶಾಸಕರು ಸುರೇಶ್ ಬಾಬು ಅವ್ರ ಕಡೆಯಿಂದ 10 ಬೋರ್ ಆಗಿದೆ. ಆ ಬೋರ್ ಹಾಕಿದ ಮೇಲೆ ಕರೆಂಟ್ ಇರಲಿಲ್ಲ. ಆ ಭಾಗದಲ್ಲಿ ಲೈನ್ ಎಳೆದು ಕರೆಂಟು ಎಲ್ಲ ಮಾಡಿದ್ವಿ. ಅಡಿಕೆ ತೋಟ ಕಟ್ಟಿದ್ವಿ, ತೆಂಗಿನ ತೋಟ ಕಟ್ಟಿದ್ವಿ. ಏಕಾಏಕಿ ಈಗ ನಮಗೆ ನಾವು ರೇಂಜರಿಗೆ ಕೇಳಿದರೆ ನಿಮ್ಮನ್ನೇ ನಾವು ಎಬ್ಬರಿಸ್ತಿಲ್ಲಪ್ಪ, ನೀವು ಮಟ್ಟಿಗೆ ನೀವು ಇದ್ದೀರ, ನಾವ್ಯಾಕೆ ನಿಮಗೆ ತೊಂದರೆ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. ಆದರೆ ಕಾನೂನು ತೊಡಕಿನಲ್ಲಿ ಖಾತೆ ಪಾಣಿ ಆಗ್ತಿಲ್ಲ. ನಮ್ಮ ತಂದೆಯರ ಹೆಸರು ಇರೋದು ನಮ್ಮ ಹೆಸರಿಗೆ ಆಗಬೇಕು ಅಂದರೆ ಇದು ಫಾರೆಸ್ಟ್ಗೆ ಆಗೈತೆ, ನಮಗೆ ಮಾಡೋಕ್ಕೆ ಬರೋಲ್ಲ ಅಂತಾರೆ. ತಹಸೀಲ್ದಾರ್ ಕೇಳಿದರೆ MLA ಸಾಹೇಬ್ರು ಗೊತ್ತಾಕಿದ್ವಿ, ಆಮೇಲೆ RS ಗೊತ್ತಾಕಿದ್ವಿ, ಅರಣ್ಯ ಇಲಾಖೆಗೆ ಗೊತ್ತಾಕಿದ್ವಿ ಅಂತ ಹೇಳ್ತಾರೆ. ಅವ್ರು ಕೇಳಿದರೆ ನಾವು ನಿಮ್ಗೆ ಯಾವುದೇ ಥರ ತೊಂದರೆ ಕೊಟ್ಟಿಲ್ಲ, ನಿಮ್ಗೆ ನೋಟಿಸ್ ಕೊಟ್ಟಿಲ್ಲ, ನಿಮ್ಗೇನು ತೊಂದರೆ ಆಗೈತೆ ಅಂತ ಹೇಳ್ತಾರೆ. ಆದರೆ ತಹಸೀಲ್ದಾರು ಈ ಕಡೆ ಗಮನ ಹರಿಸಿಲ್ಲ. ಸುಮಾರು ಮಮತಾ ಮೇಡಮರ ಕಾಲದಿಂದಲೂ ನಾವು ಕೊಟ್ಕೊಂಡಿದ್ದೀವಿ. ಆಮೇಲೆ AC ಕೊಟ್ಟಿವಿ, ಏನೂ ಪ್ರಯೋಜನ ಆಗ್ತಿಲ್ಲ. MLA ಸಾಹೇಬರು ಬಂದಾಗ ಮಾಡ್ತೀವಿ ಹೋಗ್ರಿ, ಇನ್ನೇನು ನಿಮಗೇನು ತೊಂದರೆ ಆಗ್ತಿಲ್ಲ, ಸರಿಪಡಿಸಿ ಕೊಡಿ ಸರ್ ಅಂತ ಅವ್ರು ಎದುರಿಗೆ ಹೇಳ್ತಾರೆ ಅಷ್ಟೇ. ಇವತ್ತು ನೋಡಿರಿ, ಸುಮಾರು ಒಂದು 60 ರೈತರುಗಳು ಬಂದಿದ್ವಿ ನಾವು. ನಿನ್ನೆ ಮಂಗಳವಾರ KDP ಮೀಟಿಂಗ್ನಾಗ ನಮ್ಮ ಸಾಹೇಬ್ರು ಹೇಳಿದರು, ಚಿಕ್ಕನಹಳ್ಳಿ ಕ್ಷೇತ್ರದ ಜನಪ್ರಿಯ ಶಾಸಕರು ಅಂತ ಹೆಸರು ತಗೊಂಡ್ರು. ಆದರೆ ರೈತರಿಗೆ ಯಾವುದೇ ಥರದ ಇದಾಗ್ತಿಲ್ಲ. ನಾವು ಈ ವಿಚಾರದಲ್ಲಿ ಖಂಡಿತವಾಗಿ ಹೇಳ್ತೀವಿ. ನಾವು ಪಕ್ಷದಾಗಿದ್ರೂ ನಮಗೆ ಯಾವುದೂ ಇದಾಗ್ತಿಲ್ಲ. ಬರ್ತಾರೆ ರೈತರು, ನೀವೆಲ್ಲ ಲೀಡ್ರು ಅಂತ ಇದ್ದೀರಾ, ನಮಗೆಲ್ಲ ಹಿಂಗೆ ಆಗ್ತಾಯಿದೆ, ಅನ್ಯಾಯ, ನೀವೇನು ಮಾಡ್ತಿದ್ದೀರ ಅಂತ ಕೇಳ್ತಾರೆ. ಆದರೆ ನಮ್ಮ ಸಾಹೇಬರು ಅವ್ರ ಎದುರಿಗೆ ಹೇಳ್ತಾರೆ, ತಹಸೀಲ್ದಾರ್ ಅದು ಗಮನ ಹರಿಸಲ್ಲ. ಜಾಡಹಳ್ಳಿ ಸರ್ವೆ ನಂಬರ್ ಇದರಲ್ಲಿ ಕೋಡಾಗಿ ದುರಸ್ತಿ ಆಗಿದೆ, ಇನ್ನೊಂದಾಗಿ ಮುಟ್ಟೊಂದಾಗಿದೆ. ನಮ್ಮ ತಾತ ಮುತ್ತಾತರ ಕಾಲದಿಂದಲೂ 1930ನೇ ಇಸ್ವಿಯಿಂದಲೂ ನಾವು ಸ್ವತಂತ್ರ ಬರೋಕ್ಕಿಂತ ಪೂರ್ವದ ಇಂಚೆನೇ ನಮ್ಮ ತಾತರು ದುರಸ್ತಿ ಮಾಡ್ಕೊಂಡು ಬಂದಿದ್ದಾರೆ. ದುರಸ್ತಿ ಎಲ್ಲ ಆಗಿದೆ. ಮತ್ತು ಸಾಗುವಳಿ ಆಗಿಲ್ಲ, ಎಲ್ಲ ರೆಕಾರ್ಡ್ಸ್ ಇದೆ. ಆದರೆ ಇತ್ತೀಚೆಗೆ ನೋಡಿದ್ರೆ 2022ರಿಂದ ಅರಣ್ಯ ಇಲಾಖೆಯವರು ತಾಲೂಕು ದಂಡಾಧಿಕಾರಿಗಳಿಗೆ ನಮ್ಗೆ ಇಂಡೀಕರಿಸ್ಕೊಡ್ರಿ ಅಂತ ಅಂದ್ಬಿಟ್ಟು ಇಂಟಿಮೇಷನ್ ಅರ್ಜಿ ನೋಟಿಸ್ ಕಳಿಸ್ತಾನೆ ಇದ್ದಾರೆ ಸರ್. ನಾವು ಬ್ಯಾಂಕ್ನಲ್ಲಿ ಸಾಲ ಮಾಡಿ ಇದನ್ನೇ ನಂಬ್ಕೊಂಡು
ಹೆಚ್ಚು ಕಮ್ಮಿ ಒಂದು 4-5 ತಲೆಮಾರು ಕಳೆದಿದೆ ಸರ್ ನಾವು ಈ ಜಮೀನೆಲ್ಲ ಮಾಡ್ಕೊಂಬಂದು. ನಾವು ಇದನ್ನೇ ನಂಬ್ಕೊಂಡು ಬ್ಯಾಂಕ್ನಲ್ಲಿ ಸಾಲ ತಗೊಂಡಿದ್ವಿ, ಬೋರ್ ಹಾಕ್ಸಿದ್ದೀವಿ, ಮತ್ತು ಇದನ್ನೇ ಹಚ್ಕೊಂಡು ಸುಮಾರು ಕೆಲಸಗಳು ನಾವು ಮನೆ ಕಟ್ಟಿಸಿದ್ದೀವಿ, ಎಲ್ಲದೂ ಮಾಡಿದ್ದೀವಿ ಸರ್. ಅದು ಈಗ ನೋಡಿದ್ರೆ ಇಂಡಿ ಕೊಡೋದಕ್ಕೆ ತಾಲೂಕು ದಂಡಾಧಿಕಾರಿಗಳು ಮತ್ತು ಕಂದಾಯ ಇಲಾಖೆಯರಾಗಲಿ ಯಾರೂ ಹೋಗ್ತಾ ಇಲ್ಲ ಸರ್. ಈ ಬಗ್ಗೆ ರೈತರು ತಾಲೂಕು ಕಚೇರಿಗೆ ತಮ್ಮ ಅಹವಾಲು ಸಲ್ಲಿಸಲು ಬಂದಿದ್ದು, ಸರ್ಕಾರ ಮಧ್ಯಪ್ರವೇಶಿಸಿ ರೈತರ ಸಮಸ್ಯೆಯನ್ನ ಪರಿಹರಿಸಬೇಕೆಂದು ಮನವಿ ಮಾಡಿಕೊಂಡಿದ್ದಾರೆ. ಶ್ರೀಮಾನ್, ಪ್ರಜಾಶಕ್ತಿ ಟಿವಿ, ಶಿರಾ.